ವೀಕ್ಷಕರೇ ನಮಸ್ಕಾರ. ಈ ದಿನ ಗಮಕ ಕಲೆಯ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಗಮಕ ಕಲೆ ಅತ್ಯಂತ ಪ್ರಾಚೀನವಾದ ಕಲೆ. ಇತ್ತೀಚಿನ ದಿನಗಳಲ್ಲಿ ಈ ಕಲೆಯ ಪರಿಚಯ ಇರುವವರು ಕಡಿಮೆ ಆಗ್ತಾ ಇದ್ದಾರೆ. ಈ ಗಮಕ ಕಲೆ ಅಂದ್ರೇನು, ಅದನ್ನು ಹೇಗೆ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಗಮಕ ಎಂಬುದು ಅತಿ ಪ್ರಾಚೀನ ಕಲೆ. ಕವಿ ರಚಿತ ಕಾವ್ಯಗಳು ಸಾಹಿತ್ಯದ ಅರ್ಥ ಕೆಡದಂತೆ ಪದವಿಂಗಡಣೆ ಮಾಡಿ ರಾಗ, ಭಾವ, ಪದ, ಭಾವ ಸಮನ್ವಯಗೊಳಿಸಿ ಸಂಗೀತದ ವಿವಿಧ ರಾಗಗಳನ್ನು ಅಳವಡಿಸಿ ಹಾಡುವ ಕ್ರಮವೇ ಗಮಕ. ಓದುವಾಗ ಸಂಗೀತದ ರಾಗಗಳನ್ನು ಬಳಸಿದರೂ, ಜಾನಪದ ಶೈಲಿಯನ್ನು ಬಳಸಿದರೂ, ಕಾವ್ಯದ ಅರ್ಥ, ಭಾವ, ನವರಸಗಳಿಗೆ ಪ್ರಾಧಾನ್ಯತೆ ಕೊಟ್ಟು ರಸಭಾವ ಕೆಡದಂತೆ ಕವಿ ಬಳಸಿದ ಛಂದಸ್ಸು, ಯತಿಗಳು ಕೆಡದಂತೆ ರಾಗ ಮತ್ತು ಶ್ರುತಿಬದ್ಧವಾಗಿ ಕಾವ್ಯವನ್ನು ಓದುವುದನ್ನು ಗಮಕ ಕಲೆ ಎಂದು ಹೇಳಬಹುದು. ಹಿಂದೆ ಮನೆಗಳಲ್ಲಿ ಕಾವ್ಯದ ಛಂದಸ್ಸಿಗೆ ಅನುಗುಣವಾಗಿ ವಾಡಿಕೆಯಲ್ಲಿದ್ದ ಮಟ್ಟಿನಲ್ಲಿ ಭಾವರಸಕ್ಕೆ ತಕ್ಕಂತೆ ಕಾವ್ಯವನ್ನು ಓದುತ್ತಿದ್ದರು, ಹಾಡುತ್ತಿದ್ದರು. ಆಗ ಸಾಮಾನ್ಯರು, ಸಂಗೀತ ಕಲಿಯದವರು ಕಾವ್ಯಗಳನ್ನು ಓದುವ ರೂಢಿ ಇತ್ತು. ಹೆಣ್ಣು ಮಕ್ಕಳು ಬೆಳಗಿನ ಜಾವ ಎದ್ದವರು ಕೆಲಸ ಮಾಡುತ್ತಾ ನೀತಿಶತಕ, ಹರಿಭಕ್ತಿ ಸಾರ ಮುಂತಾದ ಕಾವ್ಯಗಳನ್ನು ಹಾಡುತ್ತಿದ್ದರು. ಅದು ಉದಯರಾಗವೆಂದು ಕರೆಯಲ್ಪಡುತ್ತಿತ್ತು. ಹೀಗೆ ಕಾವ್ಯಗಳು ಬಾಯಿಂದ ಬಾಯಿಗೆ ಕಲಿತು ಜನಪ್ರಿಯವಾಗಿತ್ತು. ಆಧುನಿಕ ಯುಗದ ಪ್ರಭಾವ ಬಂದ ಮೇಲೆ ಈ ಪದ್ಧತಿ ಮರೆಯಾಗಿ ಕಾವ್ಯದ ಪದ್ಯಗಳಿಗೆ ಶಾಸ್ತ್ರೀಯ ರಾಗಗಳನ್ನು ಹಾಕಿ ರಸ ಭಾವಕ್ಕೆ ಅನುಗುಣವಾಗಿ ಹೇಳುವ ರೂಢಿ ಬಂತು. ಇದರ ಜೊತೆಗೆ ಜನರಲ್ಲಿ ಭಾಷಾಶಕ್ತಿ ಕುಗ್ಗಿದುದು, ಹೊಸಗನ್ನಡ, ನವ್ಯ, ನವೋದಯ ಸಾಹಿತ್ಯದ ಹುಟ್ಟು, ಸಿನಿಮಾ, ಸಂಗೀತ, ಭಾವಗೀತೆಯ ಪ್ರಕಾರ ಇವೆಲ್ಲವೂ ಜನಸಾಮಾನ್ಯರಲ್ಲಿ ಹೆಚ್ಚು ಸುಲಭಗ್ರಾಹ್ಯವೂ ಲಘು ಮನರಂಜನೆಯೂ ಆಗಿ ದೊರೆಯಿತು. ಜನಪ್ರಿಯ ಕಾವ್ಯಗಳು ಅದರ ವಾಚನ ಸಾಮಾನ್ಯ ಜನಪದದಿಂದ ದೂರವಾಗಿ ಓದುವಿಕೆ ಅಥವಾ ಹಾಡುವಿಕೆ ಶಾಸ್ತ್ರೀಯ ರೂಪ ಪಡೆದದ್ದರಿಂದ ಗಮಕ ವಿದ್ವಾಂಸರು ಮಾತ್ರ ಕಾವ್ಯವನ್ನು ಓದುವಂತಾಯಿತು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂದು ಮಹಾಕವಿ ಕುವೆಂಪುರವರು ಹೇಳಿರುತ್ತಾರೆ. ಇಂತಹ ಕುಮಾರವ್ಯಾಸ ಭಾರತದ ಕೆಲವು ಪದ್ಯಗಳನ್ನು ಗಮಕ ಕಲೆಯ ಮುಖಾಂತರ ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರಸ್ತುತಪಡಿಸುವರು ಶ್ರೀಮತಿ ನರ್ಮದಾ ಬಾಲಕೃಷ್ಣ, ಬೆಂಗಳೂರು. ಶ್ರೀ ಗುರುಭ್ಯೋ ನಮಃ. ಹರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಈಗ ಸ್ಟಾರ್ಟ್. ಶ್ರೀವನಿತಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಕರ ರಾವಣಾಸುರ ಮಥನ ಕಥನಕಾರ ಶ್ರವಣ ಕಥನ ಕಾರಣ ಕಾವು ಸುಧಾ ವಿನೂತನ ಕಥನ ಕಾರಣ ಕಾವುದು ನತ ಜಗವ ಬದುಕಿನ ವೀರ ನಾರಾಯಣ ನಾರಾಯಣ. ವರಮಣಿಗಳೆಸವ ಮೂಳಿಯ ಸರಸಿಜಾರಿಯ ಕಿರಣದೋಳಿಯ ವಿರಚಿಸಿದ ಸಿಂಧೂರ ಭಾಡದಿ ಕುಣಿವ ಕುಂತಳ ಕರಿಣಿಭಾಕೃತಿ ಎನಿಪವದನದ ಕರದ ಪಾಶದ ಮೋದಕದ
ವಿಸ್ತರದ ಗಣಪತಿ ಮಾಡೆ ಮಗೆ ನಿರ್ವಿಘ್ನದ ಏಕವ ಗಜಮುಖನೇ ಗಜಮುಖನೆ ಮೆರಬೇ ಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿ ಒಡೆಯನ ಕುಮಾರನೇ ಪರಶುಧಾರನೇ ರಜತಗಿರಿ ಒಡೆಯನ ಕುಮಾರನೇ ವಿದ್ಯವಾರಿಯೇ ಅಜರು ಹರಿರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ತ್ರಿಜಗವಂದಿತ ಗಣಪ ವಾಗೀಜಾಸನೆ ಸಕಲ ಶಾಸ್ತ್ರ ವಿಚಾರದೋದ್ಭವೇ ವಚನರತನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರೇ ಸುರಪತಿಗಳಿಗೆ ಸೂರ್ಯಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುವೆ ನಲಿದೊಲಿದೆನ್ನ ಜಿಷಯರಿ ಹಲಗೆ ಬಳಪವ ಪಿಡಿಯದೊಂದಗಳಿಗೆ ಹಲಗೆ ಬಳಪವ ಪಿಡಿಯದೊಂದಗಳಿಗೆ ಪದವಿಟ್ಟಳು ಪದೊಂದಗಳಿಗೆ ಪರರೊಟ್ಟವದ ರೀತಿಯ ಕೊಳ್ಳದಗಳಿಗೆ ಬಳಸಿ ಬರೆಯಲು ಕಂಠಪತ್ರದ ಉಲುಗೆಡುವುದು ಅಕ್ಕಳಿಗೆ ಎಬ್ಬಿ ಗದುಕಿನ ವೀರನಾರಾಯಣನ ಕಿಂಕರಗೆ ಅರಸುಗಳಿಗಿದು ವೀರ ಬಿದರಿಗೆ ಪರಮ ವೇದದ ಸಾರ ಯೋಗೇಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದರು ಕುಮಾರವ್ಯಾಸ ಭಾರತವ ವೇದ ಪಾರಾಯಣದ ಫಲ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲವು ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯ ಯಾಗ ಫಲ ನೇದಿನಿಯನೊಲೆದಿತ್ತ ಫಲ ವಸ್ತ್ರಾದಿ ಕನ್ಯಾ ದಾನ ಫಲವುದು ಭಾರತದೊಳು ಈ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಹೇಮಕುಟ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯಗ್ರಹಣದಲ್ಲಿ ಸುರ ನದಿಯ ತೀರಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು ಈ ಮಹಾಭಾರತದೊಳು
ಒಂದಕ್ಷರವ ಕೇಳ್ದರಿಗೆ ಭವದುರಿತ ಹರವ ಕಟ ಹರಿನಾಮವ ನೆನೆವರು ದುರಿತ ಕಾಲ ಚಕ್ರದ ಜವನ ಬೇಗೆಯ ಜುಣಿಗಿ ಜಾರುವರು ಅಖಿಲ ಮಾನವರು ಕವಿ ಕುಮಾರ ವ್ಯಾಸ ಸೂಕ್ತದ ಸವೆಯದ ಮೃತವನು ಸುಶ್ರವಣದಲ್ಲಿ ಕುಡಿ ಕುಡಿದು ಪರಮ ಪದವಿ ಪಡೆಯುವುದು ಈ ಲೋಕ ಪರಮ ಪದವಿ ಪಡೆಯುವುದು ಈ ಲೋಕ ರಾಮ ಮಂಗಳ ನಾಮ ಪ್ಲವಗಸ್ತೋಭ ಭವಕುಲ ಭೀಮಾ ಸುಗುಣೋದ್ಧಾಮ ಸುಗುಣೋದ್ಧಾಮ ಜಯ ಸಂಗ್ರಾಮ ಸೀತಾರಾಮ ನರಸಿಂಹ ಸಾಮಗಾನ ಪ್ರೇಮ ರಾಮ ನೀ ಸಾಮಗಾನ ಪ್ರೇಮ ರಿಪು ನಿರ್ಧೂಮ ಕಾರುಣ್ಯಾಭಿರಾಮನೇ ರಾಮ ಕಾರುಣ್ಯಾಭಿರಾಮನೇ ರಾಮ ರಕ್ಷಿಸು 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 ಶ್ರೀಕೃಷ್ಣಾರ್ಪಣಮಸ್ತು.